ಸೊ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೋರೆಕಾಯಿ ಸಾಂಬಾರು ಇದು ಅಂಗಡಿಯ ಒಂದು ಶೈಲಿಯಲ್ಲಿ ಮತ್ತು ಗುಡಿಗಳಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈಗ ಸೋರೆಕಾಯಿನ ತೊಗೊಂಡಿರ್ತೀವಲ್ವ, ಸೋರೆಕಾಯಿನ ಮೇಲಿರೋ ಪಾರ್ಟ್ ಏನಿರುತ್ತೆ ಅದರ ಸಿಪ್ಪೆನ ನೀವು ಅದನ್ನು ತೆಗಿಬೋದು. ಹಾಗೆ ಅದರೊಳಗಡೆ ಬೀಜ ಕೂಡ ಇರುತ್ತೆ, ಆ ಬೀಜನೂ ನೀವು ತೊಗೋಬೋದು. ಬಟ್ ನಾ ಬೀಜ ಮತ್ತು ಸೊಪ್ಪೆ ಎರಡೂ ತೊಗೊಳ್ತಾ ಇಲ್ಲ, ನಾ ಅದು ಹೆಲ್ತಿಗೆ ಒಳ್ಳೆಯದು ಅಂತ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಈ ಥರ ಉದ್ದುದಾಗಿ ಸ್ಲೈಸ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು 2 ವಿಸಿಲ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಎದಕ್ಕಂತಂದರೆ ಇದು ನೀಟಾಗಿ ಕುದಿಬೇಕು, ಒಂಥರ ಸಾಫ್ಟ್ ಆಗಬೇಕು. ಅದರಿಂದ 1-2 ವಿಸಿಲ್ ಆದ ಬಳಿಕ ಕಂಪ್ಲೀಟಾಗಿ ಕುದಿಯುತ್ತೆ. ಸೊ ನೋಡ್ಬೋದು ಯಾವ ರೀತಿ ಕುದಿದೆ ಅಂತ. ಇವಾಗ ಮಿಕ್ಸರ್ಗೆ ಒಂದಿಷ್ಟು, ಅದರಲ್ಲಿ ಅರ್ಧದಷ್ಟು ನಾನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಏನಿರುತ್ತಲ್ವ ಅದನ್ನು ನಾನು ಸಾಂಬಾರಿಗೆ ಒಗ್ಗರಣೆ ಕೊಡುವಂಥ ಟೈಮಲ್ಲಿ ಆ ಅರ್ಧನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ಒಂದು ಮಿಶ್ರಣ ಒಂದು ತರಿತರಿಯಾಗಿ ರುಬ್ಕೋಬೇಕು. ಸೊ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ, ನೋಡ್ಬೋದು ಯಾವ ಥರ ತರಿತರಿಯಾಗಿ, ಪೂರ್ತಿ ಪೇಸ್ಟ್ ರೀತಿಯಾಗಿ ಎಲ್ಲ ತರಿತರಿಯಾಗಿ ರುಬ್ಕೋಬೇಕು. ಓಕೆ, ಈಗ ನಾವು ತರಿತರಿಯಾಗಿ ರುಬ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕಾಗಿರೋದ್ರಿಂದ ಒಂದು ಬೌಲ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದ ಬಳಿಕ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಅದು ಚಟ್ಪಟ್ ಸಿಡಿದಾದ ಬಳಿಕ ನಂತರ ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆಲಿ ಅರಶಿನ ಹಾಕ್ಕೊಂಡು ಆಮೇಲೆ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಸೊ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡಿರೋದನ್ನು ನೀಟಾಗಿ ಒಂಥರ ಕುದಿಯುತ್ತೆ. ಆಮೇಲೆ ಕುಕ್ಕರಲ್ಲಿ ಕುದಿಸಿರುವಂತಹ ನೀರು ಸಮೇತ ಎಲ್ಲ ಸೋರೆಕಾಯಿ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆಲ್ಲಬಾರ್ದು ಅಂತ, ಯಾಕಂದರೆ ಅದರಲ್ಲಿ ಅದರ ಅಂಶ ಎಲ್ಲ ಬಿಟ್ಟಿರೋ ಕಾರಣ ಅದನ್ನು ನಾನು ನೀರು ಸಮೇತ ಇದೊಂದು ಒಗ್ಗರಣೆ ಟೈಮಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ MTR ಮಸಾಲೆ ಪೌಡರ್ ನೀವು ಯೂಸ್ ಮಾಡ್ತಾಯಿದ್ರೆ ಆ ಮಸಾಲೆನೂ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಮದೇ ಯಾವುದಾದ್ರೂ ಸಾಂಬಾರು ಪೌಡರ್ ಇದೆ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ನೀವು ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೋಬೋದು, ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸ್ಬೇಕು. ಹಾಗೆ ಇಲ್ಲಿ ಹುಂಚೆನ ನೀವು ನೆನೆಸಿ ಅದರ ನೀರನ್ನು ಕೂಡ ಹಾಕ್ಕೋಬೋದು. ನಾನು ಇಡೀ ಒಂದು ಹುಂಚೆನ ಬೊಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಇದರಿಂದ ಹುಂಚೆನ ಅಂಶ ಅಲ್ಲೇ ಬಿಡ್ಕೊಳ್ಳುತ್ತೆ ಅಂತ. ಹಾಗೆ ಮೇಲ್ಗಡೆ ಕೊತ್ತಂಬರಿ ಉರಿಸ್ಬಿಟ್ರೆ ಸೊ ಇವಾಗ ಸೋರೆಕಾಯಿ ಸಾಂಬಾರು ರೆಡಿ. ಸೊ ಮನೆಯಲ್ಲಿ ಇದು ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ತಿ, ಆರೋಗ್ಯಕರವರು ಹೌದು. ಹಾಗೆ ಈ ಸಮ್ಮರ್ ಟೈಮಲ್ಲಿ ತುಂಬಾ ಒಳ್ಳೆಯದು. ನೀವು ಹೇಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.